ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ನಡೆದ ಬಸ್ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಕರ್ನೂಲ್ ಬಳಿ ಬಸ್ ಅಪಘಾತಕ್ಕೆ 22ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದು. ಅಪಘಾತದಲ್ಲಿ ಕರ್ನಾಟಕದವರು ಯಾರೂ ಇಲ್ಲ, ಎಲ್ಲರೂ ಕೂಡ ಕರ್ನೂಲ್ ಮೂಲದವರು. ಬಟ್ ಹೈದರಾಬಾದಿಂದ ಬಸ್ ಬರ್ತಾ ಇತ್ತು. ಕರ್ನಾಟಕದ ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಬಾಗೇಪಲ್ಲಿಯಿಂದ ನಮ್ಮ ಅಧಿಕಾರಿಗಳನ್ನು ಕರ್ನೂಲ್ಗೆ ಕಳಿಸಿದ್ದೀನಿ. ಕರ್ನಾಟಕದ ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅಂತ ಪಬ್ಲಿಕ್ ಟಿವಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಓಕೆ, ಬಟ್ ಅವ್ರು ಹೇಳಿದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದವ್ರು ಇದ್ರಾ ಇಲ್ವಾ ಗೊತ್ತಿಲ್ಲ, ಅಧಿಕಾರಿಗಳನ್ನು ಕಳಿಸ್ಕೊಟ್ಟಿದ್ದೀವಿ, ಅಲ್ಲಿ ನಾವು ಮಾಹಿತಿಯನ್ನು ಪಡ್ಕೊತೀವಿ. ಆಮೇಲೆ ಬಸ್ ಬರ್ತಾ ಇದ್ದಿದ್ದು ನಿಮಗೆ ಹೈದರಾಬಾದಿಂದ, ಕರ್ನೂಲ್ ಮೂಲದವರಲ್ಲ, ಹೈದರಾಬಾದಿಂದ ಬಸ್ ಹತ್ತಿರೋದು. ನಿಮಗೆ ಹೈದರಾಬಾದ್ ಮತ್ತು ಬೆಂಗಳೂರಿನ ಮಧ್ಯದಲ್ಲಿ ಬರುತ್ತೆ ಕರ್ನೂಲು. ಆ ಕಡೆಗೆ 300 ಕಿಲೋಮೀಟ್ರು, ಈ ಕಡೆಗೆ 300 ಕಿಲೋಮೀಟ್ರು, ಆ ಥರ ಅದು. ಹಾಗಾಗಿ ಬಹುತೇಕ ಎಲ್ಲ ಆಂಧ್ರ ಮೂಲದವರು ಅಂತ ಅನಿಸುತ್ತೆ. ನೋಡೋಣ, ಕರ್ನಾಟಕದವ್ರು ಯಾರೂ ಇಲ್ಲ ಅಂತ ನಾವು ಈಗ ಅವರೇನು ಡಿಕ್ಲೇರ್ ಮಾಡಿಲ್ಲ, ಬಟ್ ಗೊತ್ತಾಗುತ್ತೆ ಇವಾಗ. ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಮಾಹಿತಿ ಪಡ್ಕೋತೀನಿ. ಅಂದರೆ ಈಗ ಇನ್ನೂ ಅಧಿಕಾರಿಗಳು ಹೋಗಿ ಸ್ಪಾಟ್ ರೀಚ್ ಆಗಬೇಕು, ಪ್ರಯಾಣಿಕರ ಗುರುತು ಸಿಗಬೇಕು, ಅವ್ರು ಎಲ್ಲಿಯವರು ಅಂತ ಗೊತ್ತಾಗಬೇಕು. ಆ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕಿ ಅದು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಬಂದು ಆಮೇಲೆ ಅವರು ಮಾಹಿತಿಯನ್ನು ಕೊಡಬೇಕು. ಸೊ ಅದೆಲ್ಲವೂ ಕೂಡ ಡೀಟೇಲ್ಸು. ಅದು ಬಿಟ್ಟರೆ ಈ ಬಸ್ ಯಾರದ್ದು, ಯಾವ ಟ್ರಾವೆಲ್ಸ್ದು, ಏನು ಎತ್ತ ಇವೆಲ್ಲ ಗೊತ್ತಾಗಿದೆ. ಬಸ್ಗೆ FC ಇತ್ತು ಅಂತಲೂ ಹೇಳ್ತಾರೆ, ಇನ್ಶೂರೆನ್ಸ್ ಇತ್ತು ಅಂತಲೂ ಹೇಳ್ತಾರೆ, ಅವೆಲ್ಲ ರನ್ನಿಂಗಲ್ಲಿತ್ತು. ಒಡಿಶಾ ರಿಜಿಸ್ಟ್ರೇಷನ್ನು, ಆಲ್ ಓವರ್ ಇಂಡಿಯಾ ಪರ್ಮಿಷನ್ ಇತ್ತು ಅಂತ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ. ದೊಡ್ಡ ಚಾಲೆಂಜೇ ಅದು ಅಂತ ಹೇಳ್ತಾ ಇದ್ದೀನಿ ನಾನು. ಬಾಡಿ ಐಡೆಂಟಿಫಿಕೇಷನ್ ಆಗಬೇಕು, ಅವರು ಎಲ್ಲಿಯವರು ಅಂತ ಗೊತ್ತಾಗಬೇಕು, ಸಂಬಂಧಿಕರು ಬರಬೇಕು ಮೇಯ್ನಾಗಿ. ಈಗ ಅವರು ಬಂದರೆ ಗೊತ್ತಾಗುತ್ತೆ ಅಷ್ಟೇ. ಈಗ ಒಬ್ಬೊಬ್ಬರದ್ದೇ ಡೀಟೇಲ್ಸ್ ಗೊತ್ತಾಗೋದಕ್ಕೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ವಾಸ ಇದ್ದ ಆಂಧ್ರ ಮೂಲದ ರಮೇಶ್ ಕುಟುಂಬ, ಅವರು ಬೆಂಗಳೂರಿನಲ್ಲಿದ್ದರು, ಆಂಧ್ರ ಮೂಲದವರು. ದೀಪಾವಳಿಗೆ ಅಂತ ಊರಿಗೆ ಹೋಗಿದ್ರು ರಮೇಶ್ ಕುಟುಂಬ. ಹೈದರಾಬಾದ್ನಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ರು. ಪಾಪ ನೋಡಿ, ಇಲ್ಲಿ ಫೋಟೋ ಬಂದಿದೆ. ಆ ಕುಟುಂಬದವರು ಈಗ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಾಸ ಇದ್ದ ಆಂಧ್ರ ಮೂಲದ 4 ಗಂಡ ಹೆಂಡತಿ 2 ಮಕ್ಕಳು, ಪುಟ್ಟ ಮಕ್ಕಳು. ನಾನು ಅದನ್ನೇ ಆವಾಗಿಂದ ಹೇಳ್ತಾ ಇದ್ದಿದ್ದು, ಪಾಪ ಎಷ್ಟು ಜನ ಮಕ್ಕಳಿದ್ರೋ, ಎಷ್ಟು ಜನ ವಯೋವೃದ್ಧರಿದ್ರೋ ಇನ್ನೂ ಗೊತ್ತಾಗಿಲ್ಲ ಅಂತಂದ್ಬಿಟ್ಟು. ಈಗ ಒಂದು ಮಾಹಿತಿ ಗೊತ್ತಾಯಿತು. ಬೆಂಗಳೂರಿನ ರಮೇಶ್ ಕುಟುಂಬ, ಅಂದರೆ ಇವರು ಬೆಂಗಳೂರಿನಲ್ಲಿ ವಾಸ ಇದ್ದರು, ಆಂಧ್ರ ಮೂಲದವರು. ಗಂಡ ಹೆಂಡತಿ 2 ಪುಟ್ಟ ಮಕ್ಕಳು, 4 ಮೃತಪಟ್ಟಿದ್ದಾರೆ. ನೋಡಿ, ಅಲ್ಲಿಗೆ ಒಂದು ಇಡೀ ಕುಟುಂಬನೇ ಹೊಟ್ಟೋಯ್ತು. ಆ ಕುಟುಂಬದ ಹೆಸರು ಹೇಳೋಕ್ಕೂ ಯಾರೂ ಇಲ್ಲ ಅನ್ನೋ ಹಾಗೆ. ಒಬ್ಬ ಗಂಡು ಮಗ, ಒಂದು ಹೆಣ್ಣು ಮಗು, ಗಂಡ ಹೆಂಡತಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದಾರೆ. ಯಾರಿಗೂ ಗೊತ್ತು ಹೀಗಾಗತ್ತೆ ಅಂತ, ಯಾರಿಗೂ ಗೊತ್ತು ಹೀಗಾಗತ್ತೆ ಅಂತ. ಪಾಪ ಅವರು ಹೈದರಾಬಾದ್ನಿಂದ ವಾಪಸ್ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಈ ಥರ ದುರ್ಘಟನೆ, ಇಡೀ ಕುಟುಂಬವೇ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು. ಇಡೀ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು. ರಮೇಶ್ ಅಂತಂದ್ಬಿಟ್ಟು ಇವರು ಅಲ್ಲಿಯವ್ರು ಇರ್ಬೋದು. ಈಗ ಆಂಧ್ರದವ್ರು ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಸೊ ಆ ಥರ ಇವರು ಕೂಡ ಇಲ್ಲಿ ಏನೋ ಬಿಸ್ನೆಸ್ ಮಾಡಿಕೊಂಡೋ, ಕೆಲಸ ಮಾಡಿಕೊಂಡೋ, ಏನೋ ಮಾಡ್ಕೊಂಡಿದ್ದರು. ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ವಾಸವಾಗಿದ್ದರು ಇವರು. ಕಲ್ಯಾಣ ನಗರದಲ್ಲಿ ಹಬ್ಬ ಅಂತ ಎಲ್ಲ ಸಹಜವಾಗಿ ಊರಿಗೆ ಹೋಗಿರ್ತಾರೆ, ಅವ್ರವ್ರ ಊರಿಗೆ ಹೋಗ್ತಾರೆ. ಈಗ ಬೆಂಗಳೂರಿನಲ್ಲಿ ಆಂಧ್ರದವರು, ತಮಿಳ್ನಾಡವರು, ಕೇರಳದವರು ಎಲ್ಲ ಇಲ್ವಾ?